ಮಿತ್ರರೇ ನಮಸ್ಕಾರ. ಮಿತ್ರರೇ, ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಆಸಿಮ್ ಮುನೀರ್ ಇತ್ತೀಚೆಗೆ ಚೈನಾ ಪ್ರವಾಸವನ್ನು ಕೈಗೊಂಡಿದ್ದ. ನಿಮ್ಗೆ ಅನಿಸಬಹುದು ಇದೇನು ವಿಶೇಷ, ಚೀನಾ ಪಾಕಿಸ್ತಾನ ಎರಡೂ ಕೂಡ ಮಿತ್ರ ದೇಶಗಳು ಅಂತ ಹೇಳ್ಕೊಳ್ತವೆ, ಅದು ಅಲ್ಲದೆ ಈ ಪಾಕಿಸ್ತಾನ ಚೈನಾದ ಕೈಗೊಂಬೆ, ಹೀಗಾಗಿ ಏನೋ ಬಕೆಟ್ ಹಿಡಿಯೋದಕ್ಕೆ ಹೋಗಿರ್ತಾನೆ, ಹೀಗಾಗಿ ಈ ಭೇಟಿಗೆ ಅಷ್ಟೇನು ಮಹತ್ವ ಕೊಡಬೇಕಾಗಿಲ್ಲ ಅಂತ ಕೆಲವರಿಗೆ ಅನ್ನಿಸ್ಬಹುದು. ಮಿತ್ರರೇ, ಅದಷ್ಟೇ ವಿಚಾರವಾಗಿದ್ದರೆ ನಾನೇನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತಾ ಇರಲಿಲ್ಲ. ಆದರೆ ಈ ಆಸಿಮ್ ಮುನೀರ್ ಚೀನಾಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲೊಂದಷ್ಟು ಮಹತ್ವದ ಬೆಳವಣಿಗೆ ಆಗಿದೆ. ಚೀನಾ ಇದ್ದಕ್ಕಿದ್ದಂತೆ ಆಸಿಮ್ ಮುನೀರ್ಗೆ ಮಂಗಳಾರತಿ ಎತ್ತುಬಿಟ್ಟಿದೆ. ಇದೇ ಥರ ಆದರೆ ಆಗೋದಿಲ್ಲ, ನಾವು ನಿಮ್ಮ ದೇಶದಲ್ಲಿ ಯಾವುದೇ ಹೂಡಿಕೆಯನ್ನು ಮಾಡೋದಿಲ್ಲ, ನಿಮ್ಮ ಕೈಲಿ ತಾಕತ್ತಿಲ್ಲ ಅಂದರೆ ಹೇಳಿಬಿಡಿ, ಹೀಗಂತ ಚೀನಾ ಹಿಗ್ಗಾಮುಗ್ಗವಾಗಿ ಆಸಿಮ್ ಮುನೀರ್ಗೆ ಜಾಡಿಸಿದೆ. ಇದೊಂದು ಅನಿರೀಕ್ಷಿತ ಬೆಳವಣಿಗೆ. ಅಷ್ಟಕ್ಕೂ ಆಸಿಮ್ ಮುನೀರ್ ಯಾಕೋಸ್ಕರವಾಗಿ ಹೋಗಿದ್ದ ಅಂತಂದರೆ ಒಂದು ಲೆವೆಲ್ ಪ್ಲೇ ಮಾಡೋದಕ್ಕೋಸ್ಕರವಾಗಿ ಹೋಗಿದ್ದ. ಈ ಆಸಿಮ್ ಮುನೀರ್ ಅಮೆರಿಕಾಗೆ ಹೋಗಿದ್ದೆ, ಚೈನಾಗೆ ಹಿಡಿಸಿರಲಿಲ್ಲ. ಅದನ್ನು ಸ್ವಲ್ಪ ಸರಿದೂಗಿಸೋಣ ಅಂಥೇಳಿ ಚೈನಾಗೆ ಹೋಗಿ ಒಂದು ಬ್ಯಾಲೆನ್ಸ್ ಮಾಡುವಂತಹ ಪ್ರಯತ್ನ ಮಾಡ್ದ. ಆದರೆ ಚೈನಾದವರು ಕೇಳೋದಕ್ಕೆ ರೆಡಿ ಇಲ್ಲ. ಈ ಬಾರಿ ಪಾಕಿಸ್ತಾನಕ್ಕೆ ಸಿಕ್ಕಾಪಟ್ಟೆ ತಪರಾಕಿ ಹಾಕಿದ್ದಾರೆ. ಅಂದರೆ ಪಾಕಿಸ್ತಾನದಲ್ಲಿ ಆಗ್ತಿರುವಂತಹ ಪ್ರತಿ ಬೆಳವಣಿಗೆಗಳು ಕೂಡ ಚೀನಾಗೆ ಇಷ್ಟ ಆಗ್ತಾ ಇಲ್ಲ. ಪಾಕಿಸ್ತಾನ ಸರ್ಕಾರ ವಿಫಲವಾಗ್ತಾ ಇದೆ, ಪಾಕಿಸ್ತಾನ ಸೇನೆಯೂ ಕೂಡ ವಿಫಲವಾಗಿದೆ ಅಂತ ಚೈನಾಗೆ ಅನಿಸೋದಕ್ಕೆ ಶುರುವಾಗಿದೆ. ಹಾಗಾದರೆ ಏನಿದು ಬೆಳವಣಿಗೆ? ದಿಢೀರಂತ ಪಾಕಿಸ್ತಾನದ ಮೇಲೆ ಚೀನಾಗೆ ಯಾಕಷ್ಟು ಸಿಟ್ಟು ಬರ್ತಾ ಇದೆ? ಈ ಚೈನಾ ಮತ್ತು ಪಾಕಿಸ್ತಾನದ ಸಂಬಂಧದಲ್ಲಿ ದಿಢೀರಂತ ಬಿರುಕು ಕಾಣಿಸಿಕೊಳ್ಳೋದಕ್ಕೆ ಕಾರಣ ಏನು? ಚೈನಾ ಸಿಟ್ಟಾಗಿದ್ಯಾಕೆ? ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ವಿಚಾರ, ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಹಿಂದೊಂದು ವಿಡಿಯೋ ಮಾಡಿ ನೀವು ತಿಳಿಸ್ಕೊಟ್ಟಿದ್ದೆ, ಈ ಪಾಕಿಸ್ತಾನದ ಈ ಫ್ರಾಡ್ ಮಾರ್ಷಲ್ ಇದ್ದಾನಲ್ಲ, ಈತ ಪಾಕಿಸ್ತಾನದ ಅಧ್ಯಕ್ಷನಾಗೋದಕ್ಕೆ ಯತ್ನ ಮಾಡ್ತಾ ಇದ್ದಾನೆ, ಆ ರೀತಿಯ ಬೆಳವಣಿಗೆಗಳಾಗ್ತಾ ಇದ್ದಾವೆ ಅಂತ. ಅದಕ್ಕೆ ಪೂರಕವಾಗಿ ಈತ ಇತ್ತೀಚೆಗೆ ಫಾರಿನ್ ಟ್ರಿಪ್ಗಳನ್ನು ಜಾಸ್ತಿ ಮಾಡ್ತಾ ಇದ್ದಾನೆ. ಸಾಮಾನ್ಯವಾಗಿ ನಮ್ಮ ಸೇನೆ ಯಾವುದಾದ್ರೂ ದೇಶದ ಜೊತೆಗೆ ಹೋಗಿ ಮಾತುಕತೆಯನ್ನು ನಡೆಸಿದ್ದಿದೆಯಾ? ಅಂದರೆ ಬೈಲ್ಯಾಟ್ರಲ್ ಮೀಟಿಂಗ್ ಆಗುವಂಥ ಸಂದರ್ಭದಲ್ಲಿ ಸೇನೆ ಭಾಗವಹಿಸುತ್ತಾ? ಇಲ್ಲ. ನಮ್ಮ ವಿದೇಶಾಂಗ ಸಚಿವರು ಹೋಗ್ತಾರೆ, ನಮ್ಮ ಪ್ರಧಾನಮಂತ್ರಿಗಳು ಹೋಗ್ತಾರೆ, ಅಥವಾ ವ್ಯಾಪಾರಕ್ಕೆ ಸಂಬಂಧಪಟ್ಟಿದ್ದಾದರೆ ನಮ್ಮ ಕಾಮರ್ಸ್ ಮಿನಿಸ್ಟರ್ ಹೋಗ್ತಾರೆ. ಒಂದು ವೇಳೆ ಡಿಫೆನ್ಸ್ಗೆ ಸಂಬಂಧಪಟ್ಟ ಮಾತುಕತೆ ಇದ್ದರೆ ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಹೋಗ್ತಾರೆ. ನಮ್ಮ ಸೇನೆ ಮುಖ್ಯಸ್ಥರು ಯಾವುದಾದ್ರೂ ದೇಶದ ಜೊತೆಗೆ ಹೋಗಿ 1-to-1 ಮಾತುಕತೆ ಮಾಡೋದಿದೆಯಾ? ಇಲ್ಲ. ನಮ್ಮ ಸೇನೆ ಮುಖ್ಯಸ್ಥರು ಹೋಗ್ತಾರೆ ಅಂತಂದರೆ ಆ ದೇಶದ ಸೇನೆಯ ಜೊತೆಗೆ ಮಾತನಾಡೋದಕ್ಕೆ ಹೋಗಬಹುದಷ್ಟೇ. ಅದನ್ನು ಬಿಟ್ಟು 1-to-1 ಮಾತುಕತೆಯನ್ನು ನಮ್ಮ ಸೇನೆ ನಡೆಸೋದಿಲ್ಲ. ಆದರೆ ಪಾಕಿಸ್ತಾನದಲ್ಲಿ ಹಾಗಲ್ಲ. ಪಾಕಿಸ್ತಾನದ ಪ್ರಧಾನಿ ವಿದೇಶಗಳ ಟ್ರಿಪ್ ಮಾಡೋದಕ್ಕಿಂತಲೂ ಜಾಸ್ತಿಯಾಗಿ ಅಲ್ಲಿನ ಸೇನಾ ಮುಖ್ಯಸ್ಥ ಮಾಡ್ತಾ ಇರ್ತಾನೆ. ಹೀಗೆ ಅಲ್ಲಿನ ಆಸಿಮ್ ಮುನೀರ್ ಇತ್ತೀಚೆಗೆ ಚೈನಾ ಪ್ರವಾಸವನ್ನು ಕೈಗೊಂಡಿದ್ದ. ಚೈನಾಗೆ ಹೋದಂತಹ ಸಂದರ್ಭದಲ್ಲಿ ಚೈನಾದ ವಿದೇಶಾಂಗ ಸಚಿವರಾದಂತಹ ವಾಂಗ್ ಯಿಯನ್ನು ಕೂಡ ಭೇಟಿಯಾಗಿದ್ದ. ಚೈನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಮತ್ತು ಈ ಆಸಿಮ್ ಮುನೀರ್ ಜೊತೆಗೆ ಬಹಳ ಸುದೀರ್ಘವಾದಂತಹ ಮಾತುಕತೆ ನಡೆದಿದೆ. ಈ ಮಾತುಕತೆ ಸುಮ್ಮನೆ ನಡೆದಿದ್ರೆ ಏನೂ ಸುದ್ದಿ ಆಗ್ತಾ ಇರಲಿಲ್ಲ. ಈ ಮಾತುಕತೆ ವೇಳೆ ಚೈನಾದ ವಿದೇಶಾಂಗ ಸಚಿವರು ಪಾಕಿಸ್ತಾನದ ಬಗ್ಗೆ ತೀವ್ರವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕೇವಲ ಪಾಕಿಸ್ತಾನ ಮಾತ್ರ ಅಲ್ಲ, ಪಾಕಿಸ್ತಾನದ ಸೇನೆ ಬಗ್ಗೆ ನೀವು ಅಸಮರ್ಥರು ಅನ್ನುವ ರೀತಿಯಲ್ಲಿ ವಾಂಗ್ ಯಿ ಮಾತನಾಡಿದ್ದಾರೆ. ಎಷ್ಟು ಬೈಯೋದಕ್ಕಾಗುತ್ತೋ ಎಲ್ಲವುದನ್ನು ಬೈದಿದ್ದಾರೆ. ಮಿತ್ರರೇ, ಇದನ್ನು ಹೇಳದಂತಹ ಸಂದರ್ಭದಲ್ಲಿ ಕೆಲವರ ಮನಸ್ಸಿನಲ್ಲಿ ಒಂದು ಭಾವನೆ ಬಂದಿರಬಹುದು, ಆಪರೇಷನ್ ಸಿಂಧೂರದಲ್ಲಿ ಸೋತಿದ್ದಕ್ಕೋಸ್ಕರವಾಗಿ ಬೈದಿದ್ದಾರಾ ಅಂತ. ಖಂಡಿತವಾಗ್ಲೂ ಅಲ್ಲ. ಆಪರೇಷನ್ ಸಿಂಧೂರದ ವಿಚಾರದಲ್ಲಿ ಚೈನಾ ಯಾವುದೇ ರೀತಿಯಲ್ಲೂ ಪಾಕಿಸ್ತಾನಕ್ಕೆ ಏನೂ ಸಲಹೆ ಕೊಡೋದಕ್ಕೆ ಹೋಗಿಲ್ಲ, ಅವರು ಸಹಾಯ ಮಾಡಿದ್ದಾರೆ ಅಷ್ಟೇ. ಪಾಕಿಸ್ತಾನಕ್ಕೆ ಭಾರತವನ್ನು ಸೋಲಿಸುವಂತಹ ತಾಕತ್ತಿಲ್ಲ ಅಂತ ಚೈನಾಗೂ ತುಂಬ ಚೆನ್ನಾಗಿ ಗೊತ್ತು. ಆದರೆ ಈಗ ವಾಂಗ್ ಯಿ ಯಾಕೋಸ್ಕರವಾಗಿ ಈ ಪಾಕಿಸ್ತಾನದ ಫ್ರಾಡ್ ಮಾರ್ಷಲ್ಗೆ ಮುಖಾಮುಖಿ ನೋಡದೆ ಉಗಿದ್ರೂ ಕೇಳಿದ್ರೆ, ನಮ್ಮ ಇನ್ವೆಸ್ಟ್ಮೆಂಟ್ಗಳಿಗೆ ನಿಮ್ಮ ದೇಶದಲ್ಲಿ ಯಾವುದೇ ಸುರಕ್ಷತೆ ಇಲ್ಲ, ದಿನಕ್ಕೊಬ್ಬ ನಮ್ಮ ಇಂಜಿನಿಯರ್ ಸಾಯ್ತಾ ಇದ್ದಾನೆ, ಭದ್ರತಾ ಸಮಸ್ಯೆ ಉಲ್ಬಣಿಸಿ ವರ್ಷಗಳೇ ಕಳೆದರೂ ಕೂಡ ಚೈನಾದ ಸಿಬ್ಬಂದಿಗಳಿಗೆ ಪಾಕಿಸ್ತಾನದಲ್ಲಿ ಯಾವುದೇ ರೀತಿಯ ಸುರಕ್ಷತೆಯನ್ನು ಒದಗಿಸೋದಕ್ಕೆ ನೀವು ವಿಫಲರಾಗಿದ್ದೀರಿ. ಇದೇ ರೀತಿಯಾಗಾದರೆ ಪಾಕಿಸ್ತಾನದಲ್ಲಿ ನಾವು ₹1 ಇನ್ವೆಸ್ಟ್ಮೆಂಟನ್ನು ಕೂಡ ಮಾಡೋದಿಲ್ಲ. ಈಗಿರುವಂತಹ ಇನ್ವೆಸ್ಟ್ಮೆಂಟನ್ನು ನಾವು ವಾಪಸ್ ಪಡಿತೀವಿ, ಕೆಲವುದನ್ನು ಅರ್ಧದಲ್ಲೇ ನಿಲ್ಲಿಸಬೇಕಾಗಿ ಬರುತ್ತೆ. ಯಾಕೆಂದರೆ ಇದು ತುಂಬ ಕನ್ಸರ್ನಿಂಗ್ ವಿಚಾರ. ಚೈನಾ ಈ ಬಗ್ಗೆ ತೀವ್ರವಾಗಿ ಕಳವಳವನ್ನು ಹೊಂದಿದೆ. ನಮ್ಮ ಸರ್ಕಾರ ಇದನ್ನು ಸೂಕ್ಷ್ಮವಾಗಿ ಮಾನಿಟರ್ ಮಾಡ್ತಾ ಇದೆ. ಪಾಕಿಸ್ತಾನದ ಯಾವುದೇ ನಿರ್ಧಾರಗಳು ಕೂಡ ನಮಗೆ ಸಮಂಜಸವಾಗಿ ಕಾಣ್ತಾ ಇಲ್ಲ. ಈಗೇನು ನಾನೆಲ್ಲ ಹೇಳೋದ್ನಲ್ಲ, ಇದನ್ನೆಲ್ಲ ವಾಂಗ್ ಯಿ ಏನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಲ್ಲ, ಅಥವಾ ಚೈನಾದ ಪತ್ರಿಕೆಗಳು ಕೂಡ ಇಷ್ಟು ಖಾರವಾಗಿ ಬರೆದಿಲ್ಲ. ಈ ಆಸಿಮ್ ಮುನೀರ್ ಭೇಟಿ ಬಳಿಕ ಚೈನಾ ಅದಕ್ಕೆ ಏನು ಹೇಳಿದೆ ಗೊತ್ತಾ? ಪಾಕಿಸ್ತಾನದಲ್ಲಿರುವಂತಹ ಚೈನಾದ ಇನ್ವೆಸ್ಟ್ಮೆಂಟ್ ಜೊತೆಗೆ ಪಾಕಿಸ್ತಾನದಲ್ಲಿರುವಂತಹ ಚೈನೀ ವರ್ಕರ್ಸ್ ಸುರಕ್ಷತೆಯ ಬಗ್ಗೆ ನಾವು ತೀವ್ರವಾದಂತಹ ಕನ್ಸರ್ನ್ ಅನ್ನು ವ್ಯಕ್ತಪಡಿಸಿದೆವು. ಇಷ್ಟು ಮಾತ್ರ ಚೈನಾ ಹೇಳಿದೆ. ಅದರಲ್ಲೇ ನೀವು ಅರ್ಥ ಮಾಡ್ಕೊಳ್ಬೇಕು, ಚೈನಾ ಇಷ್ಟನ್ನು ಹೊರಗೆ ಹೇಳ್ತಾ ಇದೆ ಅಂತಂದರೆ ಅಲ್ಲಿ ಎಷ್ಟಾಗಿರಬಹುದು ಅಂತ. ಯಾಕೆ ಕೇಳಿದ್ರೆ, ಚೈನಾ ಯಾವತ್ತೂ ಕೂಡ ಆ ಮಾತುಕತೆ ವೇಳೆ ಏನಾಯಿತು ಅನ್ನುವಂಥ ವಿಚಾರವನ್ನು ಜಗತ್ತಿಗೆ ಬಹಿರಂಗಪಡಿಸೋದೇ ಇಲ್ಲ. ಅವರು ಇಷ್ಟು ಹೊರಗಡೆ ಹೇಳ್ತಾ ಇದ್ದಾರೆ ಅಂತಂದರೆ ಅಲ್ಲಿ ಸಿಕ್ಕಾಪಟ್ಟೆ ಬೈದಿದ್ದಾರೆ ಅಂತಲೇ ಅರ್ಥ. ಹಾಗಾದರೆ ಚೈನಾ ಯಾಕೋಸ್ಕರವಾಗಿ ಪಾಕಿಸ್ತಾನದ ಮೇಲೆ ಇಷ್ಟೆಲ್ಲ ಬೇಜಾರಾಗಿದೆ? ಅಷ್ಟಕ್ಕೂ ಪಾಕಿಸ್ತಾನ
ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ ಕೇಳಿದ್ರೆ ನಿಮಗೆಲ್ಲ ಗೊತ್ತೇ ಇದೆ, ಪಾಕಿಸ್ತಾನದಲ್ಲಿ ಚೀನಾದ ಬಹುನಿರೀಕ್ಷಿತ ಸಿಪೆಕ್ ಕಾರಿಡಾರ್ ಯೋಜನೆ ಇದೆ. ಮಿತ್ರರೇ, ಈ ಸಿಪೆಕ್ಗೋಸ್ಕರವಾಗಿ ಚೀನಾ ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡ್ತಾ ಇದೆ. ಇಲ್ಲಿ ಚೀನಾ ಏನು ಹೇಳ್ತಾ ಇದೆ ಗೊತ್ತಾ, ನಾವು ಪಾಕಿಸ್ತಾನವನ್ನು ಉದ್ಧಾರ ಮಾಡೋದಕ್ಕೋಸ್ಕರವಾಗಿ ಈ ಸಿಪೆಕ್ ಕಾರಿಡಾರ್ ಯೋಜನೆಯನ್ನು ತರ್ತಾ ಇದ್ದೀವಿ, ಇದರಿಂದ ಪಾಕಿಸ್ತಾನ ಬಹಳ ಲಾಭವನ್ನು ಹೊಂದುತ್ತೆ ಅಂತ. ಆದರೆ ಮಿತ್ರರೇ, ಪಾಕಿಸ್ತಾನಕ್ಕೆ ಇದರಿಂದ ಏನು ಲಾಭ ಆಗುತ್ತೆ ಇವತ್ತಿನವರೆಗೆ ಜಗತ್ತಿಗೆ ಗೊತ್ತಾಗಿಲ್ಲ. ಪಾಕಿಸ್ತಾನಕ್ಕೆ ಚೀನಾವೇ ಸಾಲ ಕೊಟ್ಟುಬಿಟ್ಟು ಈ ಯೋಜನೆಯನ್ನು ಕೈಗೆತ್ತಿಕೊಂಡಿದೆ. ಇದೇನು ಸಣ್ಣ ಪುಟ್ಟ ಯೋಜನೆ ಕೂಡ ಅಲ್ಲ. ಚೈನಾ ಇದಕ್ಕೋಸ್ಕರವಾಗಿ $65 ಬಿಲಿಯನ್ ವೆಚ್ಚ ಮಾಡ್ತಾ ಇದೆ. ಅಂದರೆ ಸರಿಸುಮಾರು 5.5 ಲಕ್ಷ ಕೋಟಿಯಷ್ಟು. ನಿಮಗೀಗ ಒಂದು ಪ್ರಶ್ನೆ ಬರಬಹುದು, ಒಂದು ಕಾರಿಡಾರ್ ಮಾಡೋದಕ್ಕೆ ಇಷ್ಟೆಲ್ಲ ಹಣ ಬೇಕಾ ಅಂತ. ಚೈನಾ ಇಲ್ಲಿ ಕೇವಲ ರಸ್ತೆ ಮಾಡ್ತಾ ಇಲ್ಲ, ರಸ್ತೆಯ ಜೊತೆಗೆ ರೈಲ್ವೆ ಹಳಿಯನ್ನು ಕೂಡ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಎನರ್ಜಿ ಪೈಪ್ಲೈನ್, ಇಂಡಸ್ಟ್ರಿಯಲ್ ಝೋನ್, ಜೊತೆಗೆ ಪೋರ್ಟ್ ಹಾಗೂ ಏರ್ಪೋರ್ಟ್ ಇದೆಲ್ಲವುದನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಸಿಪೆಕ್ನ ಭಾಗ. ಈ ಸಿಪೆಕ್ ಕಾರಿಡಾರ್ನ ಒಟ್ಟಾರೆ ಉದ್ದ ಬಂದ್ಬಿಟ್ಟು 3000 ಕಿಲೋಮೀಟರ್. ಚೀನಾದ ಕ್ಸಿಂಗ್ಜಿಯಾಂಗ್ ಪ್ರಾಂತ್ಯದಲ್ಲಿ ಇದು ಆರಂಭಗೊಂಡ್ರೆ ಗ್ವಾದಾರ್ ಬಂದರನ್ನು ಬಂದು ತಲುಪುತ್ತೆ. ಮಧ್ಯದಲ್ಲಿ ಇದು POKಯಲ್ಲಿ ಕೂಡ ಹಾದು ಹೋಗುತ್ತೆ. ಇಂತಹ ಬೃಹತ್ ಕಾರಿಡಾರ್ ಮಾಡೋದ್ರಿಂದ ಪಾಕಿಸ್ತಾನಕ್ಕೆ ಏನು ಲಾಭ ಆಗುತ್ತೆ ಅಂತ ಇವತ್ತಿಗೆ ಯಾರಿಗೂ ಕೂಡ ಗೊತ್ತಾಗಿಲ್ಲ. ಆದರೆ ಇದರಿಂದ ನೇರ ಲಾಭ ಆಗುವಂಥದ್ದು ಚೈನಾಗೆ ಇದು ಭಾರಿ ಇಂಪಾರ್ಟೆಂಟ್ ಆದಂತಹ ಕಾರಿಡಾರ್. ನಿಮಗಿದನ್ನು ಕೇಳಿದಾಗ ಆಶ್ಚರ್ಯ ಆಗಬಹುದು, ಆದರೂ ಕೂಡ ಇದು ಸತ್ಯ. ಅದು ಯಾಕೆ ಅಂತ ಹೇಳ್ತೀನಿ ಕೇಳಿ. ಇವತ್ತು ಮಿತ್ರರೇ, ಚೈನಾಗೆ ದೊಡ್ಡ ಕನ್ಸರ್ನ್ ಇರುವಂತಹದ್ದು ತನ್ನ ಸಮುದ್ರ ಮಾರ್ಗದ ಬಗ್ಗೆ. ಒಂದು ವೇಳೆ ಬಂಗಾಳ ಕೊಲ್ಲಿಯಲ್ಲಿ ಭಾರತ ಏನಾದರೂ ಆಟ ಆಡಿದ್ರೆ ಬಂಗಾಳ ಕೊಲ್ಲಿ ಮೂಲಕವಾಗಿ ಚೈನಾ ತನ್ನ ವ್ಯಾಪಾರವನ್ನು ನಡೆಸುವಂತಹದ್ದು ಕಷ್ಟ ಆಗಬಹುದು. ಸೌತ್ ಚೈನಾ ಸಿಯಲ್ಲಿ ಅಮೆರಿಕ ಮತ್ತು ಅದರ ಮಿತ್ರಪಡೆಗಳು ಏನಾದರೂ ಗೇಮ್ ಮಾಡಿದ್ದೆ ಆದರೆ ಚೈನಾಗೆ ಅಲ್ಲೂ ಕೂಡ ಸಮಸ್ಯೆ ಉಂಟಾಗಬಹುದು. ಹೀಗಾಗಿ ಚೈನಾಗೆ ಯುರೋಪ್, ಗಲ್ಫ್, ಆಫ್ರಿಕಾ ಈ ಎಲ್ಲ ದೇಶಗಳನ್ನು ತಲುಪೋದಕ್ಕೆ ಒಂದು ಮಾರ್ಗದ ಅವಶ್ಯಕತೆ ಇದೆ. ಅದಕ್ಕೆ ಈಸಿ ಆದಂತಹ ಮಾರ್ಗ ಏನು ಕೇಳಿದ್ರೆ ಅವರು ಈ ಸಿಪೆಕ್ ಕಾರಿಡಾರ್ ಮೂಲಕವಾಗಿ ಅರಬ್ಬಿ ಸಮುದ್ರವನ್ನು ತಲುಪುವಂತಹದ್ದು. ಅದಕ್ಕಾಗಿ ಚೀನಾ ಪಾಕಿಸ್ತಾನದಲ್ಲಿ ಗ್ವಾದಾರ್ ಬಂದರನ್ನು ನಿರ್ಮಾಣ ಮಾಡಿಕೊಂಡಿದೆ. ಜೊತೆಗೆ ಒಂದು ದೊಡ್ಡದಾದಂತಹ ಏರ್ಪೋರ್ಟ್ ಅನ್ನು ಕೂಡ ನಿರ್ಮಾಣ ಮಾಡಿಕೊಂಡಿದೆ. ಒಂದು ವೇಳೆ ಸೌತ್ ಚೈನಾ ಸೀನಲ್ಲಿ ಏನೇ ಸಮಸ್ಯೆ ಆದರೂ ಕೂಡ ಅಥವಾ ಬಂಗಾಳ ಕೊಲ್ಲಿಯಲ್ಲಿ ಏನೇ ಸಮಸ್ಯೆ ಆದರೂ ಕೂಡ ನಾವು ಈಸಿಯಾಗಿ ಅರಬ್ಬಿ ಸಮುದ್ರದಿಂದ ಈ ಗ್ವಾದಾರ್ ಬಂದರನ್ನು ತಲುಪಬಹುದು. ಅದಾದ ನಂತರ ಸಿಪೆಕ್ ಕಾರಿಡಾರ್ ಮೂಲಕವಾಗಿ ಚೈನಾಗೆ ಎಲ್ಲ ಸರಕುಗಳನ್ನು ಸಾಗಿಸಬಹುದು ಅನ್ನುವಂಥದ್ದು ಚೈನಾದ ಲೆಕ್ಕಾಚಾರ. ಇದಕ್ಕೋಸ್ಕರವಾಗಿ ಈ ಎಂಟ್ರಿ ಪಾಯಿಂಟ್ ಅನ್ನು ಅವರು ರೆಡಿ ಮಾಡ್ತಾ ಇರುವಂತಹದ್ದು. ತನ್ನ ಈ ಕೆಲಸ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಅವರು ಪಾಕಿಸ್ತಾನ ಕಿವಿಗೆ ಹೂ ಮುಡಿಸಿದ್ದಾರೆ. ಈ ಯೋಜನೆ ತಂದರೆ ನಿಮಗೆ ಲಾಭ ಆಗುತ್ತೆ ಅಂತ. ನಾವು ಸಾಲ ಕೊಡ್ತೀವಿ, ಯೋಜನೆಯನ್ನು ನಾವೇ ನಿರ್ಮಾಣ ಮಾಡಿಕೊಡ್ತೀವಿ, ನೀವು ನಂತರ ನಿಧಾನವಾಗಿ ಸಾಲ ತೀರಿಸಿ ಅಂತ. ಮಿತ್ರರೇ, ಜಾಗ ಪಾಕಿಸ್ತಾನದ್ದು. ಸದ್ಯಕ್ಕೆ ಇನ್ವೆಸ್ಟ್ ಮಾಡ್ತಾ ಇರುವಂತಹದ್ದು ಚೀನಾ ಆದರೂ ಕೂಡ ಅದು ಸಾಲದ ರೂಪದಲ್ಲಿ ಮಾಡ್ತಾ ಇರುವಂತಹ ಇನ್ವೆಸ್ಟ್ಮೆಂಟ್. ನಂತರ ಆ ಹಣವನ್ನು ಕೂಡ ಪಾಕಿಸ್ತಾನ ರೀಪೇ ಮಾಡುತ್ತೆ. ಅಲ್ಲಿಗೆ ಚೀನಾಗೆ ಈ ಯೋಜನೆ ಭಾರಿ ಲಾಭ ತರುವಂತಹ ಯೋಜನೆ. ಹೀಗಾಗಿ ಈ ಯೋಜನೆಯನ್ನ ಪಾಕಿಸ್ತಾನದಲ್ಲಿ ಅನೇಕರು ತೀವ್ರವಾಗಿ ವಿರೋಧ ಮಾಡ್ತಾ ಇದ್ದಾರೆ. ಹಾಗೆ ವಿರೋಧ ಮಾಡ್ತಿರುವಂತಹವರ ಪಟ್ಟಿಯಲ್ಲಿ ಬಲೂಚಿಗರು ಕೂಡ ಇದ್ದಾರೆ. ಈ ಬಲೂಚ್ ಲಿಬರೇಷನ್ ಆರ್ಮಿಯೂ ಕೂಡ ಈ ಸಿಪೆಕ್ ಕಾರಿಡಾರ್ ಅನ್ನ ಸಿಕ್ಕಾಪಟ್ಟೆ ವಿರೋಧಿಸುತ್ತೆ. ನಿಮಗೆ ಗೊತ್ತಲ್ಲ, ಬಲೂಚ್ ಲಿಬರೇಷನ್ ಆರ್ಮಿ ವಿರೋಧ ಮಾಡುತ್ತೆ ಅಂತಂದ್ರೆ ಅವರೆಲ್ಲೋ ಹೋಗಿ ಪ್ರತಿಭಟನೆ ಮಾಡೋದಿಲ್ಲ, ಬಾಂಬೆ ಹಾಕುವಂತದ್ದು. ಅವರ ದಾಳಿ ನಿರಂತರವಾಗಿ ಈ ಸಿಪೆಕ್ ಕಾರಿಡಾರ್ ಮೇಲೆ ನಡೀತಾನೆ ಇದೆ. ಈ ಬಲೂಚ್ ಲಿಬರೇಷನ್ ಆರ್ಮಿಯವರು ಕೇವಲ ಪಾಕಿಸ್ತಾನಿಯರನ್ನ ಮಾತ್ರ ಟಾರ್ಗೆಟ್ ಮಾಡ್ತಾ ಇಲ್ಲ, ನೇರವಾಗಿ ಅವರು ಚೀನಾದ ಸಿಬ್ಬಂದಿಗಳನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಾ ಇದ್ದಾರೆ. ಬಲೂಚಿಗರ ದಾಳಿಯ ಕಾರಣದಿಂದಾಗಿ ಚೀನಾದ ಸಿಬ್ಬಂದಿಗಳು ಪಾಕಿಸ್ತಾನದಲ್ಲಿ ಸಾವಿಗೀಡಾಗ್ತಾ ಇದ್ದಾರೆ. ಈ ವಿಚಾರವಾಗಿ ಚೀನಾ ಈ ಹಿಂದೆಯೇ ಸಿಕ್ಕಾಪಟ್ಟೆ ಸಿಟ್ಟಾಗಿತ್ತು. ನಿಮ್ಮ ಕೈಲಿ ಆಗದೇ ಇದ್ರೆ ಹೇಳಿ, ನಾವು ನಮ್ಮ ಸೇನೆಯನ್ನು ಅಲ್ಲಿ ಕಳುಹಿಸ್ತೀವಿ, ಭದ್ರತೆಯನ್ನು ಒದಗಿಸ್ತೀವಿ ಅಂತ ಚೀನಾ ಹೇಳಿತ್ತು. ಆದರೆ ಪಾಕಿಸ್ತಾನದ ಸೇನೆಗೆ ಅದೊಂಥರ ಮುಜುಗರದ ಸನ್ನಿವೇಶ. ಯಾಕೆಂದರೆ ಚೀನಾದ ಸೇನೆ ಬಂದು ಪಾಕಿಸ್ತಾನದಲ್ಲಿ ಇದೆ ಅಂತಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನದ ಸೇನೆಯ ಮರ್ಯಾದೆ ಏನಾಗಬೇಕು? ಅದಕ್ಕೋಸ್ಕರವಾಗಿ ಪಾಕಿಸ್ತಾನದ ಈ ಆಸಿಮ್ ಮುನೀರ್ ಹೇಳಿದ್ದ, ನಾವು ಎಂತಹ ಭದ್ರತೆಯನ್ನು ಬೇಕಾದರೂ ಕೊಡ್ತೀವಿ, ನಿಮ್ಮ ಯಾವುದೇ ಸಿಬ್ಬಂದಿಗೆ ತೊಂದರೆ ಆಗದಂತೆ ನಾವು ನೋಡ್ಕೊಳ್ತೀವಿ ಅಂತ. ಆದರೆ ಪಾಕಿಸ್ತಾನದ ಸೇನೆಗೆ ಅದು ಇವತ್ತಿಗೂ ಸಾಧ್ಯ ಆಗಿಲ್ಲ. ಚೀನಾದ ವರ್ಕರ್ಸ್ ಮೇಲೆ ಪಾಕಿಸ್ತಾನದಲ್ಲಿ ನಿರಂತರವಾಗಿ ದಾಳಿ ನಡೀತಾ ಇದೆ. ಇದೇ ಕಾರಣದಿಂದ ಆಸಿಮ್ ಮುನೀರ್ ಚೀನಾ ಪ್ರವಾಸ ಕೈಗೊಂಡಂತಹ ಸಂದರ್ಭದಲ್ಲಿ ಚೀನಾದ ವಿದೇಶಾಂಗ ಸಚಿವ ವಾಂಗಿ ಸಿಕ್ಕಾಪಟ್ಟೆ ಬೆಂಡೆತ್ತಿರುವಂತಹದ್ದು. ನಿಮ್ಮ ಕೈಲಾಗಲೇ ಇದ್ರೆ ಹೇಳಿ, ನಾವು ಹೂಡಿಕೆಯನ್ನು ಹಿಂಪಡಿತೀವಿ, ಯೋಜನೆಯನ್ನೇ ನಿಲ್ಲಿಸ್ಬಿಡ್ತೀವಿ ಅಂತ ಹೇಳಿ ಧಮಕಿ ಹಾಕಿದ್ದಾರೆ. ಇನ್ನು ಕೆಲ ಅಂತಾರಾಷ್ಟ್ರೀಯ ವಿಶ್ಲೇಷಕರು ಹೇಳ್ತಾರೆ, ಈ ಧಮಕಿಯ ಹಿಂದೆ ಒಂದೇ ಕಾರಣ ಇಲ್ಲ. ಅಮೆರಿಕ ಮತ್ತು ಪಾಕಿಸ್ತಾನದ ಒಡನಾಟ ಇತ್ತೀಚೆಗೆ ಜಾಸ್ತಿ ಆಗ್ತಿರೋದ್ರ ಬಗ್ಗೆ ಚೀನಾ ದೊಡ್ಡ ಮಟ್ಟದಲ್ಲಿ ಅಸಮಾಧಾನ ಹೊಂದಿದೆ ಅಂತ ಹೇಳಲಾಗ್ತಾ ಇದೆ. ನಿಮಗೆಲ್ಲ ಗೊತ್ತಿರಬಹುದು, ಆಪರೇಷನ್ ಸಿಂಧೂರ ಆದ ಬಳಿಕ ಪಾಕಿಸ್ತಾನ ಮತ್ತು ಅಮೆರಿಕದ ಸಂಬಂಧ ಸಿಕ್ಕಾಪಟ್ಟೆ ಸುಧಾರಣೆ ಆಗಿಬಿಟ್ಟಿದೆ. ಟ್ರಂಪ್ ಪಾಕಿಸ್ತಾನದ ಈ ಆಸಿಮ್ ಮುನೀರನ್ನ ಹೊಗಳೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಜೊತೆಗೆ ಈ ಆಸಿಮ್ ಮುನೀರ್ನನ್ನ ಅಮೆರಿಕ ಕರೆಸ್ಕೊಂಡು ಡಿನ್ನರ್ ಮೀಟಿಂಗ್ ಕೂಡ ಆಗೋಗಿದೆ. ಇದೆಲ್ಲದನ್ನು ಕೂಡ ಚೀನಾ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಜೊತೆಗೆ ಈ ಆಪರೇಷನ್ ಸಿಂಧೂರ ಆದ ಬಳಿಕ ಚೈನಾದ ಶಸ್ತ್ರಾಸ್ತ್ರದ ಬಗ್ಗೆ ಪಾಕಿಸ್ತಾನದಲ್ಲಿ ಅಪಸ್ವರ ಜಾಸ್ತಿಯಾಗಿ ಕೇಳಿಬರ್ತಾ ಇದೆ.
ಪಾಕಿಸ್ತಾನದ ಕೆಲ ಮಂತ್ರಿ ಮಹೋದಯರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ನಾವು ಭಾರತದಿಂದ ರಕ್ಷಣೆ ಪಡಿಬೇಕು ಅಂತಂದ್ರೆ ಜರ್ಮನಿಯಿಂದ ಶಸ್ತ್ರಾಸ್ತ್ರ ಖರೀದಿ ಮಾಡಬೇಕು, ಪಾಶ್ಚಿಮಾತ್ಯ ದೇಶದಿಂದ ಖರೀದಿ ಮಾಡಬೇಕು, ಅಮೆರಿಕದಿಂದ ಖರೀದಿ ಮಾಡಬೇಕು, ಚೈನಾದ ಇಕ್ವಿಪ್ಮೆಂಟ್ಗಳು ಸರಿ ಇಲ್ಲ ಅಂತ ಅವರು ಪರೋಕ್ಷವಾಗಿ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಇದೆಲ್ಲ ಬೆಳವಣಿಗೆಗಳು ಕೂಡ ಚೈನಾಗೆ ಸಿಕ್ಕಾಪಟ್ಟೆ ಇರಿಸುಮುರುಸು ತರಿಸಿದೆ. ಹೀಗಾಗಿ ಆಸಿಮ್ ಮುನೀರ್ಗೆ ಬೆಂಡೆತ್ತುವಂತಹ ಕೆಲಸವನ್ನ ವಾಂಗಿ ಮಾಡಿರಬಹುದು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಅಮೆರಿಕ ಪಾಕಿಸ್ತಾನದಲ್ಲಿ ಹೆಚ್ಚು ಇನ್ವಾಲ್ವ್ ಆಗೋದನ್ನ ಚೀನಾ ಸುತಾರಾಮ್ ಇಷ್ಟಪಡೋದಿಲ್ಲ. ಈ ಪಾಕಿಸ್ತಾನದ ಲೊಕೇಶನ್ ಇದೆಯಲ್ಲ, ಇದು ಅನೇಕ ದೇಶಗಳಿಗೆ ತುಂಬ ಇಂಪಾರ್ಟೆಂಟ್ ಆದಂಥ ಲೊಕೇಶನ್. ಒಂದು ಕಡೆ ಚೈನಾಗೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಇನ್ನೊಂದು ಕಡೆ ಅಮೆರಿಕಾಗೂ ಕೂಡ ತೀರಾ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ದಿನಗಳಲ್ಲಿ ಇರಾನ್ ಮೇಲೆ ಅಮೆರಿಕ ಯುದ್ಧ ಮಾಡಬೇಕು ಅಂತಂದ್ರೆ ಪಾಕಿಸ್ತಾನದ ನೇರ ಸಹಾಯ ಅವಶ್ಯಕವಾಗುತ್ತೆ. ಹೀಗಾಗಿ ಅಮೆರಿಕ ಪಾಕಿಸ್ತಾನವನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಮತ್ತೆ ಶುರು ಮಾಡಿದೆ. ಇದು ಚೀನಾಗೆ ಇಷ್ಟ ಆಗ್ತಾ ಇಲ್ಲ. ಈಗಿನ ಪ್ರೆಸೆಂಟ್ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಪಾಕಿಸ್ತಾನ ಒಂದು ಪ್ಲೇ ಗ್ರೌಂಡ್ ರೀತಿಯಲ್ಲಿ ಆಗುತ್ತಾ ಅನ್ನುವಂಥ ಅನುಮಾನ ಸೃಷ್ಟಿಯಾಗಿದೆ. ಒಂದು ಕಡೆ ಚೀನಾ ಕೂಡ ಪಾಕಿಸ್ತಾನಕ್ಕೆ ಜಾಡಿಸೋದಿಯುತ್ತೆ, ಇನ್ನೊಂದು ಕಡೆ ಅಮೆರಿಕ ಕೂಡ ಜಾಡಿಸೋದಿಯುತ್ತೆ. ಪಾಕಿಸ್ತಾನ ಒಂದು ರೀತಿಯಲ್ಲಿ ಫುಟ್ಬಾಲ್ ಅಂತ ಆದರೂ ಕೂಡ ಆಶ್ಚರ್ಯ ಇಲ್ಲ. ಆದರೆ ಪಾಕಿಸ್ತಾನದವ್ರು ಗೊತ್ತಲ್ಲ ನಿಮಗೆ, ಯಾರು ದುಡ್ಡು ಕೊಡ್ತಾರೋ, ಯಾರು ಸಾಲ ಕೊಡ್ತಾರೋ ಅವರಿಗೆ ಬಕೆಟ್ ಹಿಡಿತಾರೆ ಅಷ್ಟೇ. ಅದು ಪಾಕಿಸ್ತಾನದ ದುಸ್ಥಿತಿ. ಇನ್ನು ವಾಂಗಿ ಸಿಕ್ಕಾಪಟ್ಟೆ ಈ ಆಸಿಮ್ ಮುನೀರ್ಗೆ ಬೈದಂತಹ ಸಂದರ್ಭದಲ್ಲಿ ಆಸಿಮ್ ಮುನೀರ್ ಭಾರತವನ್ನು ನೆನಪು ಮಾಡ್ಕೊಳ್ಳೋದನ್ನ ಮರೆತಿಲ್ಲ. ಈ ಬಲೂಚಿಗಳು ಚೀನಾದ ಮೇಲೆ ಮಾಡ್ತಿರುವ ದಾಳಿಯ ಹಿಂದೆ ಭಾರತ ಇದೆ. ಸಿಪೆಕ್ ಕಾರಿಡಾರ್ ಅನ್ನ ಭಾರತ ಕೂಡ ವಿರೋಧಿಸ್ತಾ ಇದೆ. ಇದೇ ಕಾರಣದಿಂದ ಬಲೂಚಿಗಳನ್ನ ಚೂ ಬಿಟ್ಟು ಸಿಪೆಕ್ ಕಾರಿಡಾರ್ ಅನ್ನ ನಿಲ್ಲಿಸೋದಕ್ಕೆ ಭಾರತ ಯತ್ನ ಮಾಡ್ತಾ ಇದೆ ಅಂತ ಒಂದು ಹೊಸ ಕತೆ ಕಟ್ಟಿಬಿಟ್ಟು ಚೀನಾಗೆ ವರದಿ ಒಪ್ಪಿಸುವಂತಹ ಕೆಲಸವನ್ನ ಈ ಆಸಿಮ್ ಮುನೀರ್ ಮಾಡ್ದ. ಆದರೆ ಚೀನಾದವರು ಈ ಕಾಗಕ್ಕ ಗುಬ್ಬಕ್ಕನ ಕಥೆಯನ್ನ ಕೇಳುವ ಸ್ಥಿತಿಯಲ್ಲಿಲ್ಲ. ನಿಮ್ಮ ವಿಫಲತೆಯನ್ನ ಮುಚ್ಚಿಕೊಳ್ಳೋದಕ್ಕೆ ನೀವು ಯಾಕೆ ಹೊಸ ಕತೆ ಹೇಳ್ತೀರಿ ಎನ್ನುವ ರೀತಿಯಲ್ಲೇ ವಾಂಗಿ ಮಾತನಾಡಿದ್ದಾರೆ ಅಂತ ಅನೇಕ ಅಂತಾರಾಷ್ಟ್ರೀಯ ವಿಶ್ಲೇಷಕರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ನಲ್ಲಿ ಈ ಪಾಕಿಸ್ತಾನ ಮತ್ತು ಚೀನಾದ ನಡುವೆ ಹಾಲು ಜೇನಿನಂತಿದ್ದಂತಹ ಸಂಬಂಧದಲ್ಲಿ ಈಗ ಸ್ವಲ್ಪ ಹುಳಿ ಬೀಳೋದಕ್ಕೆ ಶುರುವಾಗಿದೆ. ಒಂದು ವೇಳೆ ಅಮೆರಿಕ ಏನಾದರೂ ಪಾಕಿಸ್ತಾನದಲ್ಲಿ ಇನ್ನಷ್ಟು ಇನ್ವಾಲ್ವ್ ಆಗೋದಕ್ಕೆ ಶುರು ಮಾಡಿದ್ದೆ ಆದರೆ ಅತ್ತ ಕಡೆಯಲ್ಲಿ ಪಾಕಿಸ್ತಾನಕ್ಕೆ ಚೈನಾ ಇನ್ನಷ್ಟು ಜಾಡಿಸೋದಕ್ಕೆ ಶುರು ಮಾಡುತ್ತೆ. ಮಿತ್ರರೇ, ಈ ಎಲ್ಲ ಡೆವಲಪ್ಮೆಂಟ್ಗಳ ಕುರಿತಾಗಿ ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.